ಅದ್ಭುತವಾದಂತಹ ಆರೋಗ್ಯದ ಲಾಭ ಹೊಂದಿರತಕ್ಕಂಥ ರುಚಿಕಟ್ಟಾದ ಹೆಲ್ದಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ರುತಿ. ಹುರಿಗಡಲೆಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಭಟ್ಟಿಗಳಲ್ಲಿ ಹೇಗೆ ಹುರಿಯುತ್ತಾರೋ ಹಾಗೆ ಮನೆಯಲ್ಲೂ ಮಾಡ್ಕೋಬೋದು. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಬಹಳ ಇರೋದ್ರಿಂದ ಪ್ರತಿನಿತ್ಯ ಸೇವಿಸೋದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು. ಇವಾಗ ಈ ಹುರಿಗಡಲೆಯನ್ನು ತುಂಬಾ ಸಿಂಪಲ್ ಆಗಿ ಹಾಗೆ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಸ್ಟವ್ ಮೇಲೆ ದಪ್ಪ ತಳ ಇರ್ತಕ್ಕಂಥ ಒಂದು ಕಡಾಯಿನ ಇಟ್ಟು ಅದಕ್ಕೆ ಉಪ್ಪು ಹಾಕ್ತಿದ್ದೀನಿ. ಮರಳು ಕೂಡ ಹಾಕಿ ಮಾಡ್ಕೊಳ್ಬೋದು. ಈ ಉಪ್ಪು ಚೆನ್ನಾಗಿ ಕಾಯಬೇಕು. ಈ ಥರ ಎಲ್ಲ ಕಡೆ ಚೆನ್ನಾಗಿ ಹರವು ಮಾಡಬೇಕು. ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1/4 ಚಮಚ ಅರಿಶಿನ ಮತ್ತು ಉಪ್ಪು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಉಪ್ಪನ್ನು ಕರಗಿಸ್ಕೊಳ್ಬೇಕು. ಇಲ್ಲಿ ನಾನು ಒಂದು ದೊಡ್ಡದಾದಂಥ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಕಡಲೆಕಾಳನ್ನು ಹಾಕಿದ್ದೀನಿ. ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ನೀರು ಹಾಕ್ತಿದ್ದೀನಿ. ಬಹಳ ಏನು ಹಾಕೋದು ಬೇಡ, ಸ್ವಲ್ಪ ಹಾಕಿದರೂ ಸಾಕು. ಅಂದರೆ ಸ್ವಲ್ಪ ಕೋಟಿಂಗ್ ಬಂದರೆ ಸಾಕು. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಇವಾಗ ಕಡಲೆ ಮಿಕ್ಸರ್ ರೆಡಿ ಆಯಿತು. ಈ ಉಪ್ಪು ಚೆನ್ನಾಗಿ ಬಿಸಿಯಾಗಿದೆ. ಇದನ್ನು ಈ ಥರ ಎಲ್ಲ ಕಡೆ ಹರಿವಿ. ಇದಕ್ಕೆ ನಾನಿಲ್ಲಿ 1-2 ಸ್ಪೂನ್ ಕಡಲೆ ಮಿಕ್ಸರ್ ಮಾಡಿದ್ದೆ ಅಲ್ಲ, ಅದನ್ನೇ ಹಾಕ್ತಿದ್ದೀನಿ. ಈ ತರಹ ಉಪ್ಪನ್ನು ಕಡಲೆಕಾಳು ಮೇಲೆ ಹಾಕಿ 30 ಸೆಕೆಂಡ್ ಬಿಡಬೇಕು. ಆಮೇಲೆ ಚೆನ್ನಾಗಿ ಕೈ ಬಿಡಲಾರದೆ ಚೆನ್ನಾಗಿ ಸೌಟಿಂದ ತಿರುಗಿಸ್ತಿರ್ಬೇಕು. ಇಲ್ಲ ಅಂದರೆ ಕಡಲೆಕಾಳು ಸೀದ್ ಹೋಗಿಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಉಪ್ಪು ತಗೊಂಡಿದ್ರಿಂದ ಕಡಲೆಕಾಳನ್ನು ಸ್ವಲ್ಪನೇ ಹಾಕಿ ಹುರಿತಿದ್ದೀನಿ. ಜಾಸ್ತಿ ಉಪ್ಪು ತಗೊಂಡ್ರೆ ಜಾಸ್ತಿ ಹಾಕಿ ಹುರಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲ ಹುರಿಗಡಲೆ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ. ಉಪ್ಪು ಮತ್ತು ಅರಿಶಿಣದ ನೀರು ಹಾಕಿ ಹುರಿಗಡಲೆ ಮಾಡ್ತಿದ್ದೀನಿ. ಇದು ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಇದನ್ನು ಹಾಕಿ ಮಾಡ್ತಿದ್ದೀನಿ ಅಷ್ಟೇ. ಇದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಉಪ್ಪು ಚೆನ್ನಾಗಿ ಬಿಸಿಯಾಗಿದ್ದರೆ ಹುರಿಗಡಲೆ ಪರ್ಫೆಕ್ಟಾಗಿ ಬರುತ್ತೆ. ಈ ಉಪ್ಪನ್ನು 2-3 ಸಲ ಅಷ್ಟೇ ಬಳಸಿ. ಆಮೇಲೆ ಇದನ್ನು ಬಳಸುವುದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಹುರಿಬೇಕು. ಈ ಥರ ಜಾರಿ ತಗೊಂಡ್ರೆ ನೀಟಾಗಿ ಬರುತ್ತೆ. ಅಂದರೆ ಉಪ್ಪಿನಿಂದ ನೀಟಾಗಿ ಹುರಿಗಡಲೆಯನ್ನು ಬೇರ್ಪಡಿಸ್ಬೋದು. ಇದು ಬಹಳ ಜನಕ್ಕೆ ಗೊತ್ತಿರಲ್ಲ ಮನೆಯಲ್ಲೇ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಬರೀ 5 ನಿಮಿಷದಲ್ಲಿ ಹುರಿಗಡಲೆ ರೆಡಿ ಆಯಿತು. ಇದು ತೂಕ ಇಳಿಸುವಲ್ಲಿಯೂ ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದನ್ನು ರಕ್ತಹೀನತೆಯವರು ಸೇವಿಸುವುದರಿಂದ ತುಂಬ ಒಳ್ಳೆಯದು. ಈ ಹುರಿಗಡಲೆಯನ್ನು 3-4 ತಿಂಗಳು ಇಟ್ಟರೂ ಹಾಳಾಗುವುದಿಲ್ಲ. ನೋಡಿದ್ರಲ್ಲ ಸಿಂಪಲ್ ಆಗಿ ಹುರಿಗಡಲೆ ಹೇಗೆ ಮಾಡೋದು ಅಂತ. ಇನ್ನಷ್ಟು ಹೊಸ ರೆಸಿಪಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.